ಹೇಳಿಲ್ವಾ ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ ಏನೋ ಸಬ್ಸ್ಕ್ರೈಬರ್ ಆಗಿಲ್ವೋ ಸೊ ಪ್ಲೀಸ್ ಹೋಗಿ ನನ್ನ ಚಾನಲ್ ಸಬ್ಸ್ಕ್ರೈಬರ್ ಆಗಿ, ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಮರಿದೇನೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲೇ ಬರುತ್ತೆ. ಹೇಳಿದ್ದೆ ನಿಮಗೆ ನಾನು ಇನ್ಮೇಲಿಂದ ಡೈಲಿ ವ್ಲಾಗ್ ಹಾಕ್ತೀನಿ ಅಂತ. ಹೇಳ್ತೀಯಾ ಮತ್ತೆ ಹಾಕೋದಿಲ್ಲ ಅನ್ನೋದೇ ನಂದು ಕಂಪ್ಲೇಂಟ್ ಆಗಿಬಿಟ್ಟಿದೆ. ಏನಕ್ಕೆ ಹಾಕೋಕ್ಕಾಗಲಿಲ್ಲ ಅಂದರೆ ಸ್ವಲ್ಪ ಪ್ರಾಬ್ಲಮ್ಸ್ಗಳಾಗ್ಬಿಟ್ಟಿತ್ತು. ಸೊ ಅದಕ್ಕೋಸ್ಕರ ಮೈಂಡ್ ಸ್ವಲ್ಪ ಅದ್ರ ಬಗ್ಗೆನೇ ಥಿಂಕಿಂಗ್ ಆಗಿಬಿಟ್ಟು ಏನೇ ಮಾಡೋದಕ್ಕೂ ಕೂಡ ಏನು ಇದೇ ಇರಲಿಲ್ಲ, ಮನಸ್ಸೇ ಇರಲಿಲ್ಲ. ಸೊ ಹಾಗಾಗಿ ನಾನು ಮಾಡೋಕ್ಕಾಗಿರಲಿಲ್ಲ. ಆಮೇಲೆ ಇನ್ನೊಂದು ವಿಷಯ ಏನಪ್ಪ ಅಂದರೆ, ಏನೇ ಒಂದು ವೀಡಿಯೋಸ್ ಏನೇ ಮಾಡಬೇಕು ಅಂದರೆ ಮೇಯ್ನಾಗಿ ಮೊಬೈಲ್ ಇರಬೇಕು. ಇಲ್ಲ ಅಂದರೆ ಮೊಬೈಲ್ ಇದ್ದರೆ ಸಾಕಾಗಲ್ಲ. ಅದಕ್ಕೆ ನಮಗೆ ಬೇಕಾಗಿರೋವಂಥದ್ದು ಸ್ಪೇಸ್ ಬೇಕು. ಆಲ್ಮೋಸ್ಟು ಸ್ಟೋರೇಜು ಫುಲ್ಲು ತುಂಬೋಗ್ಬಿಟ್ಟಿತ್ತು. ಎಷ್ಟೇ ಡಿಲೀಟ್ ಮಾಡಲಿ ಏನೇ ಮಾಡಲಿ ಅದು ಏನು ಮಾಡಿದ್ರೂ ತುಂಬಾ ತುಂಬ್ಕೊಬಿಡ್ತಾ ಇದೆ. ಹೆಂಗೆ ಕ್ಲಿಯರ್ ಮಾಡ್ಕೋಬೇಕು ಅನ್ನೋದು ಸ್ವಲ್ಪ ಕನ್ಫ್ಯೂಸನಲ್ಲಿದೆ. ಆದಷ್ಟು ತುಂಬ ವೀಡಿಯೋಸು ಮತ್ತು ಫೋಟೋಸ್ ಎಲ್ಲ ಡಿಲೀಟ್ ಮಾಡಿದೆ. ಹಂಗಾದರೂ ಕೂಡ ಮತ್ತೆ ಸ್ಟೋರೇಜು ಫುಲ್ ಅಂತ ಬರ್ತಾ ಇದೆ. ಇದಕ್ಕೇನಾದರೂ ನಿಮಗೆ ಏನಾದರೂ ಸೊಲ್ಯೂಷನ್ ಏನಾದರೂ ಗೊತ್ತಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ. ಏಕೆಂದರೆ ನಂಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ನನಗೆ ಗೊತ್ತಿರೋಷ್ಟು ನಾನು ಕ್ಲಿಯರ್ ಮಾಡ್ಕೋತಾ ಇದ್ದೀನಿ. ಬಟ್ ನಿಮಗೆ ಬೇರೆ ಥರ ಏನಾದರೂ ಸೊಲ್ಯೂಷನ್ ಗೊತ್ತಿದ್ದರೆ ಪ್ಲೀಸ್ ತಿಳಿಸಿ. ನನಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಇವತ್ತೊಂದು ಟಾಪಿಕ್ಕು ಮತ್ತು ನಾನು ಏನು ವಿಷಯಕ್ಕೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಅನ್ನೋದು ನಿಮ್ಗೆ ಆಲ್ರೆಡಿ ತಂಬಲ್ಲಿ ನೋಡಿರ್ತೀರ ಕೂಡ. ಹೌದು, ಇವತ್ತು ನಮ್ಮ ಮನೆಗೆ ಕಂದಾಯ ಬರ್ತಾ ಇದೆ. ಎಷ್ಟೋ ವರ್ಷಗಳ ಕನಸು ಇದು. ಎಷ್ಟೋ ಜನ ಬುಕ್ಕಿಂಗ್ ಮಾಡಿದ್ರೂ ಕೂಡ ಸಿಗೋದೇ ಇಲ್ಲ ಡೇಟ್ಸ್ಗಳು. ಅಂಥದ್ರಲ್ಲಿ ನಾವು ಬುಕ್ ಮಾಡಿಲ್ಲ, ಏನಿಲ್ಲ. ಆದರೂ ಕೂಡ ನಮ್ಮ ಮನೆಗೆ ಇವತ್ತು ಬರ್ತಾ ಇದೆ ಫೈನಲಿ ನೋಡಿ. ಚಿನ್ನು ಆರದ ಹಾಕಿಸ್ಕೊತಿದೀಯ ನೀನು ಬಟ್ ತುಂಬ ಜನಕ್ಕೆ ಕ್ವಶನ್ಸ್ ಏನಪ್ಪ ಅಂದರೆ, ಏನು ಸಡನ್ಲಿ ಕಂದಾಯ ತರಿಸಿದ್ದೀರಾ, ಏನು ಯಾರಿಗೂ ಹೇಳಿಲ್ಲ ಅನ್ನೋದು ಕನ್ಫ್ಯೂಸನ್ ಆಗಿಬಿಟ್ಟಿದೆ. ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ಕ್ಲಾರಿಟಿ ಕೊಡ್ತೀನಿ ನಿಮಗೆ. ಆ್ಯಕ್ಚುಲಿ ನಿಜವಾಗ್ಲೂ ನಮ್ಮ ಮನೆಗೆ ನಾವು ತರಿಸ್ತಿದ್ದೀವಿ ಅನ್ನೋದು ನಮಗೆ ಗೊತ್ತಿರಲಿಲ್ಲ. ಗೊತ್ತಿದ್ದರೆ ಖಂಡಿತ ನಾವು ಎಲ್ಲರಿಗೂ ಇನ್ವೈಟ್ ಮಾಡ್ತಾಯಿದ್ವಿ. ಏಕೆಂದರೆ ತುಂಬ ದಿನ ಅಲ್ಲ, ತುಂಬ ವರ್ಷಗಳ ಕನಸು ಇದು. ಜೋಡಿ ಕಂದಾಯ, ಹಳೆ ಕಂದಾಯ ನಮ್ಮ ಮನೆಗೆ ಬಂದಿರೋದು. ಯಾರಿಗೆ ತಾನೇ ಖುಷಿ ಆಗಲ್ಲ ಹೇಳಿ. ಎಲ್ಲರಿಗೂ ಎಲ್ಲ ನಮ್ಮ ಕಡೆಯವ್ರನ್ನೆಲ್ಲ ಕರೆಸಿ ಮಾಡಬೇಕು ಅನ್ನೋದು ನಮಗೂ ಕೂಡ ಆಸೆ ಇತ್ತು. ಬಟ್ ಏನು ಮಾಡೋದಕ್ಕಾಗುತ್ತೆ, ಎಕ್ಸ್ಪೆಕ್ಟೇಷನ್ನೇ ಇಟ್ಕೊಂಡಿರಲಿಲ್ಲ. ಆ ಟೈಮಲ್ಲಿ ಬಂತು ದೇವರು ನಮ್ಮ ಮನೆಗೆ. ಸೊ ಹಾಗಾಗಿ ನಾವು ಯಾರನ್ನು ಕೂಡ ಇನ್ವೈಟ್ ಮಾಡೋಕ್ಕಾಗಲಿಲ್ಲ. ಆ್ಯಕ್ಚುಲಿ ಹೇಳಬೇಕು ಅಂದರೆ ನನ್ನ ಫ್ಯಾಮಿಲಿಯವರು ಯಾರಿಗೂ ಹೇಳೋಕ್ಕಾಗಲಿಲ್ಲ, ರಮ್ಯನ ಫ್ಯಾಮಿಲಿಯವ್ರಿಗೂ ಹೇಳೋಕ್ಕಾಗಲಿಲ್ಲ. ಸಡನ್ಲಿ ಅಂದರೆ ನಾವಿರೋ ಮಲ್ಲೇಪುರದಲ್ಲೇ ಪಕ್ಕದ ಬೀದಿಗೆ ಬಂದಿತ್ತು. ಸೊ ಅಲ್ಲಿಂದ ನಾವು ಸ್ವಲ್ಪ 1 ಅವರಲ್ಲಿ ಇಟ್ಬಿಟ್ಟು ತೊಗೊಂಡೋಗ್ತೀವಿ ಅಂದ್ಕೊಂಡು ಬಂದರು. ಬಟ್ ಫೈನಲಿ ಸ್ವಾಮಿ ನಮ್ಮ ಮನೇಲಿ 3 ಅವರ್ಸ್ ಇದ್ದರು. ಸೊ ನಿಜವಾಗ್ಲೂ ಅದು ಲಾಸ್ಟ್ ಮೂಮೆಂಟಲ್ಲಿ ಗೊತ್ತಾಗಿತ್ತು. ಫೈನಲಿ ನಾವು ಚಿಕನ್ ಸಾಂಬಾರು, ಮೊಟ್ಟೆ ಮತ್ತು ಮುದ್ದೆ, ಹಾಗೆ ಅನ್ನ,
ಹಾಗೆ ಸ್ವಲ್ಪ ಸಿಹಿ ಪೊಂಗಲ್ನ ಮಾಡ್ಕೊಂಡಿದ್ವಿ. ನಮಗೆ ಫಾಸ್ಟಾಗಿ ಮಾಡ್ಕೋಬೇಕಾಗಿತ್ತು ಮತ್ತು ಇದ್ದಿದ್ದೇ ಸ್ವಲ್ಪ ಜನ. ಎಷ್ಟು ಬೇಗ ಮುಗಿಸಿದ್ದೀವಿ ಅಂದರೆ ನಿಜ ಬೇಗ ಬೇಗ ಮುಗಿಸಿದ್ದೀವಿ ನೋಡಿ. ಟೈಮ್ ಆಲ್ರೆಡಿ 8:45. ಇಷ್ಟೊತ್ತಿಗೆಲ್ಲ ಅಡುಗೆನೇ ಮಾಡಿಬಿಟ್ವಿ. 2 ಅವರ್ಸಲ್ಲಿ ಬಂದಿರ್ತೀವಿ ಅಂತ ಹೇಳಿ 3 ಅವರ್ಸ್ ಇದ್ದರು. ನಿಜವಾಗ್ಲೂ ಖುಷಿ ಆಗ್ಬಿಡ್ತು ನಮಗೆ. ಕೆಲಸನೂ ಅಷ್ಟೇ ನಾವೇ ಮಾಡ್ಕೊಂಡ್ವಿ. ಈ ಥರ 2 ಅವರ್ 3 ಅವರ್ಸ್ ಇರ್ತಾರೆ ಅಂತ ಗೊತ್ತಿದ್ರೆ ನಾವು ಕೂಡ ಎಲ್ಲರಿಗೂ ಹೇಳ್ಕೊತಾ ಇದ್ವಿ. ಆಗ ಅವರು ಕೂಡ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ರು. ಬಟ್ ನಮಗೆ ಕನ್ಫರ್ಮ್ ಇರಲಿಲ್ಲ. ಬಂದು ಹಾಗೆಯೇ ಪಲಾರ್ ಪೂಜಾ ಅಂತ ನಾವು ಅಂದ್ಕೊಂಡಿದ್ವಿ. ಫೈನಲಿ ನೈಟು ಡಿಸೈಡ್ ಆಗಿತ್ತು. ಇಲ್ಲ 1-2 ಅವರ್ಸ್ ಇರ್ತಾರೆ ಅಂತ ಹೇಳಿದ್ರು. 2 ಅವರ್ಸಲ್ಲಿ ಆಯಿತು, ಎಷ್ಟಾಗುತ್ತೆ ಅಷ್ಟು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾವು ಸರಿ ಅಂತ ಒಪ್ಕೊಂಡ್ವಿ. ಅದಾದಮೇಲೆ ಮಾರ್ನಿಂಗ್ ಗೊತ್ತಾಯಿತು, ಇಲ್ಲ ಇನ್ನೊಂದು ಅವರ್ ಎಕ್ಸ್ಟ್ರಾ ಇರ್ತೀವಿ, ಲೇಟಾಗೆ ಹೋಗ್ತೀವಿ, ನಿಧಾನಕ್ಕೆ ಮಾಡಿ ಅಂತ ಹೇಳಿದ್ರು. ಆವಾಗಂತೂ ನಮ್ಮ ಖುಷಿಗೆ ಏನು ರೆಕ್ಕೆ ಕಟ್ಕೊಂಡು ಹಾರ್ದಂಗಿತ್ತು. ಎಷ್ಟು ಫಾಸ್ಟಾಗಿ ಎಲ್ಲ ಕೆಲಸನೂ ಮುಗಿಸ್ಕೊಂಡ್ವಿ ಗೊತ್ತಾ. ಎಲ್ಲ ಒಂದೊಂದು ಇವರು ನಮಗೆ ಮಾವ ಆಗಬೇಕು, ಅವರು ಕೂಡ ಬಂದು ಇವರೊಬ್ಬರೇ ಬಂದಿರೋದು. ಇನ್ನು ಯಾರೂ ಬರಲಿಲ್ಲ. ರಾಖಿಯವ್ರಿಗೂ ಕೂಡ ಕೆಲಸ ಇತ್ತು, ಸೊ ಅವರು ಬರೋಕ್ಕಾಗಲಿಲ್ಲ. ಇನ್ನು ಇದನ್ನ ಕರೆಸ್ಕೊಳ್ಳೋಣ ಅನ್ನೋಕ್ಕೆ ಇದುಗೆ ಇವಾಗ ಟೆಸ್ಟು ಶುರುವಾಗಿದೆ. ಸೊ ಹಾಗಾಗಿ ಅವನ್ನ ನಾವು ಕರೆಸ್ಕೊಳ್ಳೋಕ್ಕಾಗಲಿಲ್ಲ. ಇನ್ನು ಮುದ್ದೆನ ನಮ್ಮಮ್ಮ ಕೂತ್ಕೊಂಡು ಮಾಡೋದಕ್ಕಾಗಲ್ಲ ಅಂತ ಅಂದರು. ಸರಿ ಆಯಿತು, ನಾನೇ ಮಾಡೋಣ ಅಂತ ಹೇಳ್ಬಿಟ್ಟು ನಾನೇ ಮಾಡಿದೆ. ಅಷ್ಟರಲ್ಲಿ ವಿಜಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಫೋಟೋಗೆಲ್ಲ ಹೂವೆಲ್ಲ ಹಾಕಿ ಅವನು ದೀಪ ಎಲ್ಲ ಹಚ್ಚಿ ರೆಡಿ ಮಾಡ್ಕೊಂಡ. ಇನ್ನು ರಮ್ಯಾ ಅವಳು ಪೂಜೆಗೆಲ್ಲ ಏನೇನು ಬೇಕೋ ಅದನ್ನೆಲ್ಲ ಅವಳು ರೆಡಿ ಮಾಡಿಕೊಡ್ತಾಯಿದ್ಲು. ಯಾಕೆಂದರೆ ಅವಳ ಡ್ಯೂಟಿನೇ ಅದಾಗ್ಬಿಟ್ಟಿತ್ತು. ಅದಾದಮೇಲೆ ಇನ್ನು ರೈಸು ಎಲ್ಲ ಅವಳೇ ಮಾಡಿದ್ದು. ಮೊಟ್ಟೆ ಎಲ್ಲ ಬೇಯಿಸಿ ಸಿಪ್ಪೆ ಎಲ್ಲ ತೆಗೆದು ಎಲ್ಲ ರೆಡಿ ಮಾಡಿಕೊಟ್ಲು. ಅವಳ ಜೊತೆಗೆ ನಾನು ಸಣ್ಣ ಪುಟ್ಟ ಕೆಲಸ ಮಾಡಿಕೊಡ್ತಾಯಿದ್ದೆ. ಆಮೇಲೆ ಮುದ್ದೆನ ನಾನೇ ಮಾಡ್ತೀನಿ ಅಂತ ಹೇಳಿದ್ದೆ ಅಲ್ವಾ, ಸೊ ಹಾಗಾಗಿ ನಾನು ಹೋಣಿಸ್ಕೊತಾ ಇದ್ದೆ. ನಿಜವಾಗ್ಲೂ ಫಸ್ಟ್ ಟೈಮು ಇಷ್ಟು ಜನಕ್ಕೆ ನಾನು ಮುದ್ದೆ ಮಾಡಿರೋದು. ಮಾಡ್ತಿದ್ದಿದ್ದೆ ನಾನು 1-2-3 ಜನಕ್ಕೆ ಮಾಡ್ತಾಯಿದ್ದೆ. ಫೈನಲಿ ಇವತ್ತು ನಾನು ಒಂದು 8-9 ಜನ ತಿನ್ನೋ ಥರ ಮಾಡಿದ್ದೀನಿ. ಒಂಥರ ಖುಷಿ ಆಗ್ತಾಯಿತ್ತು, ಒಂದು ಕಡೆ ಭಯನೂ ಆಗ್ತಾಯಿತ್ತು. ಗಂಟೇನಾದ್ರು ಆಗಿಬಿಟ್ರೆ, ತಿನ್ನೋಕ್ಕಾಗದೇ ಇದ್ದ ರೀತಿ ಮಾಡಿಬಿಟ್ರೆ ಏನಪ್ಪ ಮಾಡೋದು ಅಂತ. ಏನೇ ಆಗಲಿ ದೇವ್ರಿಗೆ ಅಂತ ಮಾಡಿದಾಗ ಅದು ಎಷ್ಟೇ ಹೆಂಗೆ ಇದ್ರೂ ದೇವ್ರಿಗೆ ಅಂತ ಮಾಡಿದಾಗ ಅದು ತುಂಬಾ ರುಚಿಕರವಾಗಿರುತ್ತಂತೆ. ಅದು ನಿಜವಾಗ್ಲೂ ನಿಜಾನೇ. ಏಕೆಂದರೆ ನಿಜವಾಗ್ಲೂ ಈ ಸತಿ ನಾನು ಮುದ್ದೆನ ಚೆನ್ನಾಗೇ ಮಾಡಿದೆ. ಅದಾದಮೇಲೆ ಫೈನಲಿ ಪೂಜೆ ಎಲ್ಲ ಆಯಿತು. ನಿಜ ನಾವು ಪಲಾರ್ ಪೂಜೆ ಮಾಡೋಣ ಅಂತ ಕರೆಸಿ ಈ ಥರ ನಾನ್ ವೆಜ್ಜು ಮಾಡಿ ಅಡುಗೆ ಎಲ್ಲ ಮಾಡಿ ಪೂಜೆ ಮಾಡಿಸ್ತೀವಿ ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ. ಆ್ಯಕ್ಚುಲಿ ಎಕ್ಸ್ಪೆಕ್ಟೇಷನ್ನೇ ಇಟ್ಕೊಂಡಿರಲಿಲ್ಲ ಇವತ್ತು ನಮ್ಮ ಮನೆಗೆ ತಂದೆ ಬರ್ತಾರೆ ಅಂತ. ಫೈನಲಿ ಒಂಥರ ಕನಸು ಒಂಥರ ನನಸಾದಂಗೆ ಅನ್ನಿಸ್ತು. ನಮ್ಮ ವಿಜಿಗಂತೂ ತುಂಬಾ ಖುಷಿ ಆಗ್ಬಿಡ್ತು. ಬಟ್ ಏನಪ್ಪ ಅಂದರೆ ಯಾರನ್ನು ಇನ್ವೈಟ್ ಮಾಡೋಕ್ಕಾಗಲಿಲ್ಲ ಅನ್ನೋದೊಂದು ಅಷ್ಟೇ ಬೇಜಾರು. ಅದು ಬಿಟ್ಟರೆ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ಏಕೆಂದರೆ 1 ಅವರ್ 2 ಅವರ್ ಇರ್ತೀನಿ ಅಂತ ಬಂದು ಒಂದು 4 ಅವರ್ ಅಷ್ಟು ಇದ್ರಲ್ಲ, ಅದಂತೂ ನಮಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಅದರಲ್ಲೂ ನನ್ನ ಮಗ ಅಂತೂ ನಿಜ ಹೇಳ್ತೀನಿ, ಯಾವುದೇ ಮಕ್ಕಳು ಹೊರಗ್ನವ್ರನ್ನ ನೋಡಿದ್ರೆ ತುಂಬಾ ಅಳ್ತಾರೆ. ಆಮೇಲೆ ಈ ಥರ ಗಂಟೆ ಸೌಂಡು ತಮಟೆ ಸೌಂಡ್ ಕೇಳಿದ್ರೆ ಬೆಚ್ಚುತ್ತವೆ, ಅಳ್ತವೆ. ಬಟ್ ನನ್ನ ಮಗ ಒಂದು ಚೂರು ತುಟುಕ್ ಪಿಟುಕ್ ಅನ್ನಿಲ್ಲ. ಆರಾಮಾಗಿ ಅವನು ಕೂಡ ದೇವ್ರನ್ನ ನೋಡಿಕೊಂಡು ನಮ್ಮನ್ನು ನೋಡಿಕೊಂಡು ತುಂಬಾ ನಮಗೆ ಸಪೋರ್ಟ್ ಮಾಡ್ಕೊಂಡಿದ್ದ. ಯಾರು ಕೂಡ ಅವನನ್ನು ಕರ್ಕೊಳ್ಳೋಕ್ಕಿರಲಿಲ್ಲ. ನಮ್ಮಮ್ಮ ಕರ್ಕೋಬೇಕು, ಇಲ್ಲ ನಮ್ಮಪ್ಪ ಕರ್ಕೋಬೇಕು, ನಾವೇ ಕೆಲಸ ಮಾಡ್ಕೋಬೇಕು. ಅದಕ್ಕೂ ಏನೋ ಗೊತ್ತಿಲ್ಲ, ಅವನು ಒಂಚೂರು ಅಳ್ಳೇ ಇಲ್ಲ. ಏಕೆಂದರೆ ನಾನು ಕೂಡ ಕೆಲಸ ಮಾಡಬೇಕಾಗಿತ್ತು, ಊಟಕ್ಕೆಲ್ಲ ಬಡಿಸ್ಬೇಕಾಗಿತ್ತು, ಸಣ್ಣ ಪುಟ್ಟ ಕೆಲಸಗಳು ಇರುತ್ತೆ ಅಲ್ವ ಯಾರು ಇಲ್ಲದೆ ಟೈಮಲ್ಲಿ. ಅದಾದಮೇಲೆ ದೇವ್ರ ಜೊತೆ ಬಂದಿದ್ರಲ್ಲ, ಅವರು ನಮಗೆ ತುಂಬಾ ಸಪೋರ್ಟ್ ಮಾಡಿದ್ರು. ನಿಜವಾಗ್ಲೂ ಅವರು ಕೂಡ ಪಾಪುನ ಎತ್ಕೊಳ್ಳೋದು ಮತ್ತು ನಿಧಾನಕ್ಕೆ ಮಾಡಿ, ಗಾಬರಿ ಪಟ್ಕೋಬೇಡಿ, ಏನೂ ಆಗಲ್ಲ, ನಿಧಾನಕ್ಕೆ ಮಾಡಿ, ಹಾಗೆ ಹೀಗೆ ಅಂತೆಲ್ಲ ನಮಗೆ ಸಪೋರ್ಟ್ ಮಾಡ್ತಾಯಿದ್ರು. ನಿಜ ಖುಷಿ ಆಯಿತು. ನೆಕ್ಸ್ಟ್ ಟೈಮು ನಾವು ಅಂದ್ಕೊಂಡಿರೋದು ತರಿಸಿದ್ರೆ ಎಲ್ಲರಿಗೂ ಹೇಳಬೇಕು ಅಂತ ಅಂದ್ಕೊಂಡಿದ್ದೀವಿ. ನಿಜವಾಗ್ಲೂ ನೆಕ್ಸ್ಟ್ ಟೈಮು ತರಿಸ್ತೀವಿ. ಬಟ್ ಈ ಸಲ ಸಿಂಪಲಾಗಿ ಮಾಡಿದ್ದು. ಬಟ್ ಯಾರಿಗೂ ಕೂಡ ಹೇಳೋದಕ್ಕಾಗಲಿಲ್ಲ. ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ, ನಮ್ಮನ್ನ ಕರೀಲಿಲ್ಲ, ನಮಗೆ ಹೇಳಲಿಲ್ಲ, ಅವರವರೇ ಮಾಡಿಕೊಂಡ್ರು ಅಂತ ನಾವು ಯಾರಿಗೂ ಕೂಡ ಹೇಳಿಲ್ಲ. ನಾವೇ ಇದ್ದಿದ್ದು ನೋಡಿ. ನನ್ನ ಗಂಡನ ಫ್ಯಾಮಿಲಿಯವರು ಇಲ್ಲ, ನನ್ನ ತಂಗಿ ಗಂಡನ ಫ್ಯಾಮಿಲಿಯವರು ಇಲ್ಲ. ಫೈನಲಿ ಯಾರೂ ಇಲ್ಲ. ಅಪ್ಪ ಅಮ್ಮ, ನಾನು, ನನ್ನ ತಂಗಿ, ನನ್ನ ತಮ್ಮ ಮತ್ತು ನನ್ನ ಪುಟ್ಟ ಕಂದ, ಇಷ್ಟೇ ಜನ. ಫೈನಲಿ ನನ್ನ ಮಗನ್ನ ದೇವ್ರ ಹತ್ರ ನಮಸ್ಕಾರ ಮಾಡಿಸಿಸ್ಕೊಂಡೆ.
ಫೈನಲಿ ಇವಾಗ ಎಲ್ಲ ಮುಗೀತು ನೋಡಿ. ಇವಾಗ ಹೊರಡೋಕ್ಕೆ ಅಂತ ರೆಡಿ ಮಾಡ್ಕೋತಾ ಇದ್ರು. ಆಮೇಲೆ ಮತ್ತೊಂದು ಸಲ ಹೊರಡಬೇಕಾದ್ರೆ ಮತ್ತೆ ಧೂಪದೊಗೆಯಲ್ಲಿ ಪೂಜೆ ಮಾಡಬೇಕು. ಫೈನಲಿ ಮತ್ತೊಂದು ಸಲ ಧೂಪದೊಗೆನ ತೋರಿಸ್ತಾ ಇದ್ದಾರೆ ಸ್ವಾಮಿಗೆ. ನಿಜ ಒಂದು ಕ್ಷಣ ಕನಸು ನನಸು ಅನ್ನಿಸ್ಬಿಡ್ತು. ನಿಜ ನೀವು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಸ್ವಾಮಿ ನೀವು ಅಂದ್ಕೊಂಡಿರೋದೆಲ್ಲ ನೆರವೇರಿಸಲಿ ಅಂತ ಕೇಳ್ಕೊತೀನಿ. ಫೈನಲಿ ಇವಾಗ ಎಲ್ಲನೂ ಪ್ಯಾಕಿಂಗ್ ಮಾಡ್ಕೋತಾ ಇದ್ದಾರೆ. ಯಾವ ಥರ ಮಾಡ್ಕೋತಾರೆ ಅಂತ ನೀವೇ ನೋಡಿ. ಹೇಳಲಿಲ್ವಾ ಮನೇಲಿ ಇಟ್ಕೊಬಿಟ್ರೆ ಸ್ವಾಮಿಗೆ ಇವಾಗ ನಾವು ಊಟ ಮಾಡ್ತಾ ಇದ್ದೀವಿ. ನಿಜವಾಗ್ಲೂ ಸಾಂಬಾರಂತೂ ತುಂಬಾ ಚೆನ್ನಾಗಿ ಮಾಡಿದ ನಮ್ಮ ವಿಜಿ. ಎಷ್ಟು ಚೆನ್ನಾಗಿತ್ತು ಅಂದರೆ ನಿಜವಾಗ್ಲೂ ಸಾಂಬಾರಿಗೆ ಫಿದಾ ಆಗ್ಬಿಟ್ವಿ, ಅಷ್ಟು ಚೆನ್ನಾಗಿತ್ತು. ಅವರು ಕೂಡ ಊಟ ತುಂಬ ಚೆನ್ನಾಗಿ ಮಾಡಿದ್ರಿ ಅಂತ ಹೇಳಿದ್ರು. ನೋಡಿ ಒಂದು ದಿನಕ್ಕೆ ಎಲ್ಲ ಕ್ಲೀನ್ ಮಾಡಿಬಿಟ್ರೆ ಅಂತ ತುಂಬ ಜನ ನನ್ನ ಫ್ರೆಂಡ್ಸ್ ಎಲ್ಲ ಕೇಳ್ತಾಯಿದ್ರು. ಆ್ಯಕ್ಚುಲಿ ನಾವು ಹಾಲು ಏನಿದೆ ಅದನ್ನು ಮಾತ್ರ ಮತ್ತು ದೇವ್ರ ಮನೆ ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಡಿದ್ದು. ಇನ್ನು ಹಾಲಲ್ಲಿರೋ ಐಟಮ್ಸ್ ಎಲ್ಲ ತೊಗೊಂಡು ಬಂದು ರೂಮಲ್ಲಿ ಇಟ್ಕೊಂಡಿದ್ವಿ. ಇದನ್ನೆಲ್ಲ ಕ್ಲೀನ್ ಮಾಡೋ ಅಷ್ಟೇ ನಮ್ಮ ಕತೆ ಮುಗಿಯುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು.